ಹಲೋ ಎವ್ರಿವನ್. ಸೊ ಪ್ರತಿಯೊಬ್ಬರಿಗೂ ಕೂಡ ಮತ್ತೊಮ್ಮೆ ಕಾನ್ಸೆಪ್ಟ್ನೆಸ್ ಟ್ಯುಟೋರಿಯಲ್ಗೆ ಸ್ವಾಗತ ಸುಸ್ವಾಗತ. ವೆಲ್, ನಾನು ನಿಮ್ಮ ಟ್ಯೂಟರ್ ಅರವಿಂದ್ ಸರ್. ಸೊ ಇವತ್ತಿನ ಲಾಸ್ಟ್ ಕ್ಲಾಸ್ ಆಗಿರ್ತದೆ ರಿಲೇಷನ್ ಆ್ಯಂಡ್ ಫಂಕ್ಷನ್ ಚಾಪ್ಟರ್ದು. ಇವತ್ತು ಆಲ್ಮೋಸ್ಟ್ ಇನ್ನೂ ಒಂದು 3 ಪ್ರಾಬ್ಲಮ್ಸ್ ಇದಾವೆ ಅಂತ ಹೇಳಿದ್ದೆ. ಇವತ್ತು 3 ಪ್ರಾಬ್ಲಮ್ಸನ್ನ ಕೂಡ ನಾವು ಸಾಲ್ವ್ ಮಾಡೋಣ ಅಂತ. ಸೊ ದಿಸ್ ಇಸ್ 5th ಲೆಕ್ಚರ್ ಆಫ್ ಯುವರ್ ಕ್ಲಾಸ್. ವೆಲ್, ಅದಕ್ಕೂ ಮುಂಚೆ ನಾನು ಪ್ರೀವಿಯಸ್ ಕ್ಲಾಸಸ್ ಸ್ವಲ್ಪ ಏನಪ್ಪ ಅಂತಂದ್ರೆ ಬ್ರೀಫ್ ಆಗಿ ನಿಮಗೆ ಹೇಳ್ಬಿಡ್ತೇನೆ. 1 ಬಗ್ಗೆ ಕಲ್ತ್ವಿ. ಆನ್ ಟು ಅಂತಂದ್ರೆ ಏನು ಕಲ್ತ್ವಿ, ಇಲ್ಲಿ x1 = x2 ಬಂತಂದ್ರೆ ಅಷ್ಟೇ 1 ಆಗುತ್ತೆ. ಆಮೇಲೆ y = ನಾವು ಎಫ್ ಆಫ್ ಎಕ್ಸ್ ಅಂತ ತೊಗೊಂಡಾಗ ಎಕ್ಸ್ ವ್ಯಾಲ್ಯೂ ನಮಗೇನಾದರೂ ಬಂದಿರತಕ್ಕಂಥ ಎಕ್ಸ್ ವ್ಯಾಲ್ಯೂ ಬಿಲಾಂಗ್ಸ್ ಟು ದ ನಮಗೇನಪ್ಪ ರೇಂಜ್ ಆಗಿತ್ತು ಅಂತಂದರೆ ಅಷ್ಟೇ ಮಾತ್ರ ಅದು ಆನ್ ಟು ಅನ್ಸ್ಕೊಳುತ್ತೆ. ಇಂಜೆಕ್ಟಿವ್ ಅಂತಂದ್ರೆ 1 ಸಬ್ಜೆಕ್ಟಿವ್ ಅಂತಂದ್ರೆ ಆನ್ ಟು ಅಂತ ಕಲ್ತಿದ್ವಿ. ದೆನ್ ಡೊಮೇನದ ನಡುವೆ ಇರತಕ್ಕಂಥ ಆಟವನ್ನು ಎಲ್ಲರೂ ನೋಡಿದ್ವಿ. ಓಕೆ, ಅದಾದ ಮೇಲೆ ನಿಮಗೆ ಇನ್ನೊಂದು ಸ್ಲೈಡಲ್ಲಿ ಕರ್ಕೊಂಡು ನಿಮಗೆ ಎಕ್ಸಾಂಪಲ್ಸು ಕೂಡ ಮಾಡಿಸಿದ್ದೆ. ಯಾರ್ಯಾರು ನೋಡಿಲ್ಲಲ್ಲ ಅದನ್ನ ನೀವು ಈಗಲೇ ಹೋಗಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಅದರೊಳಗೆ ಎಲ್ಲ ಏನಪ್ಪ ಅಂತಂದ್ರೆ ಇಂಪಾರ್ಟೆಂಟ್ ಇರತಕ್ಕಂಥ ಕ್ವಶನ್ಸ್ಗಳನ್ನ ಮಾಡಿಸಿದ್ದೀನಿ. ಇವತ್ತು ಕೂಡ ಹಾಗೆ ಇಂಪಾರ್ಟೆಂಟ್ ಅಗೇನ್ ಇನ್ನು 3 ಕ್ವಶನ್ಸ್ ಅಷ್ಟೇ ಉಳಿದಿದ್ದಾವೆ. ಇದು ಆ್ಯಕ್ಚುಲಿ ಲಾಸ್ಟ್ ಕ್ವಶನ್, ಇದು ನಾನು ಈಗಲೇ ಇಟ್ಟಿದ್ದೀನಿ ಬಿಕಾಸ್ ಇದು ಈಸಿ ಅದ, ಮಾಡ್ಲಿಕ್ಕೆ ನಿಮಗೆ ಈಸಿನೂ ಆಗುತ್ತೆ. ಸೊ ಹಿಂಗಾಗಿ ಇನ್ನು ಮೊದಲೇಕೆ ಇಟ್ಟಿದ್ದೀನಿ. ಸೊ ಇದನ್ನ ಮೊದಲೇಕೆ ನಾವು ಸಾಲ್ವ್ ಮಾಡೋಣಂತ. ಓಕೆನಾ? ರೈಟ್. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿರಿ, ಕ್ವಶನನ್ನು ಕೊಡ್ತಾರೆ. ಲೆಟ್ a = r-3 ಆ್ಯಂಡ್ b = r-1. ಕನ್ಸಿಡರ್ ದ ಫಂಕ್ಷನ್ f ಫ್ರಮ್ a to b ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಅಂತಂದು ಇಷ್ಟು ದೊಡ್ಡದು ಕೊಟ್ಟಿದ್ದಾರೆ. ಇದು ನೋಡಿದ ಕೂಡ ಗಾಬಾಗ್ಬಿಡ್ತೇವೆ ನಾವು. ಗಾಬಾಗೋ ಅವಶ್ಯಕತೆ ಏನಿಲ್ಲ, ಸಿಂಪಲ್ ಮ್ಯಾಥಮೆಟಿಕ್ಸ್ ಐತ್ರಿ ಇಲ್ಲಿ. ಓಕೆ, ಸೊ ಈಸ್ ಎಫ್ 1 ಆರ್ ಆನ್ ಟು 1 ಐತೋ ಏನು ಆನ್ ಟು ಐತೋ, ಇನ್ನು ನಿಮ್ಮ ಆನ್ಸರ್ನ ಜಸ್ಟಿಫೈ ಮಾಡ್ರಿ ಅಂತ ಕೇಳಾರೆ. ಸಿಂಪಲ್ ಅದ. ಫಂಕ್ಷನ್ ಏನದ, ಇಟ್ ಈಸ್ ಫ್ರಮ್ ಎ ಟು ಬಿನ. ಇಫ್ ಇಟ್ ಈಸ್ ಫ್ರಮ್ ಎ ಟು ಬಿ ಅಂತಂದ್ರೆ ಎದ್ದು ನಮಗೇನು ಸಿಗೋದಪ್ಪ ರೇಂಜ್. ಇದು ಮೀನಿಂಗ್ ಏನು ಗೊತ್ತಾ, r-3 ಅಂತಂದ್ರೆ ರೇಂಜ್ ನಮಗೆ ಕೊಟ್ಟಿರ್ತಕ್ಕಂಥ ಆನ್ಸರ್ದೊಳಗಡೆ ಎಕ್ಸ್ ವ್ಯಾಲ್ಯೂ ಏನಪ್ಪ, ಎಕ್ಸ್ ವ್ಯಾಲ್ಯೂ ವಿಲ್ ಬಿ ನಾಟ್ ಈಕ್ವಲ್ ಟು 3. ಅರ್ಥ ಆಯ್ತಾ? ಸಾರಿ, ವೈ ವ್ಯಾಲ್ಯೂ ಅಲ್ಲ, ಯಾಕಂದ್ರೆ ಎಕ್ಸ್ = ನಾವು ತೊಗೊತೀವಲ್ಲ. ಸೊ ವೈ ವ್ಯಾಲ್ಯೂ ನಾವು ಯಾವತ್ತಿರಲು ನಾಟ್ ಈಕ್ವಲ್ ಟು 3 ತೊಗೊತೇವೆ. ಎಲ್ಲಿ? ಯಾಕಂದ್ರೆ ಇಲ್ಲಿ 3 ಬಿಟ್ಟು ಇನ್ನು ಉಳ್ಕಿದೆಲ್ಲ ರಿಯಲ್ ನಂಬರ್ಸ್. r-3 ಅಂತಂದು 3 ಬಿಟ್ಟು ಇನ್ನು ಉಳ್ಕಿದೆಲ್ಲ ರಿಯಲ್ ನಂಬರ್ಸ್. ಅದೇ ಥರ ಬಿ ಅಂತಂದಾಗ r-1 ಅಂತೈತಿ. ಇಲ್ಲೂ ಕೂಡ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಫ್ರಮ್ ಬಿದ ರೇಂಜ್ ಒಳಗೆ ನಾವು ಮಾತಾಡ್ಬೇಕಂದ್ರೆ y is not equal to 1 ಅಂತ ನಾವಿಲ್ಲಿ ನೋಡಬೇಕಾಗತ್ತೆ. ಸೊ ಈಗ ಕೊಟ್ಟಿರ್ತಕ್ಕಂಥ ಫಂಕ್ಷನ್ ಅದ 1 ಈಗ ನಾ ಏನು ಮಾಡ್ಬೇಕಂದಿದ್ದೆ, ಅಲ್ಲಿ ಎರಡೂ ನಾವು ಈಕ್ವೇಟ್ ಮಾಡ್ಕೋಬೇಕಾ? ಸಿಂಪಲ್ ಅದ. ಇಲ್ಲಿ x1 ಅಂತ ಹಾಕೋರಿ, x1 ಅಂತ ಹಾಕೋರಿ, ಒಮ್ಮೆ x2 ಅಂತ ಹಾಕೋರಿ. ಓಕೆ, ಇಲ್ಲಿ ನೋಡ್ರಿ, x1 - 2 x1 - 3 x2 - 2 x2 - 3 ಸಿಂಪಲ್ ಅದ ರೀ. ಕ್ರಾಸ್ ಮಲ್ಟಿಪ್ಲೈ ಮಾಡಬೇಡ್ರಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ x1 x2 ಸಿಗ್ತದೆ. ನೀವು ಇನ್ನು ಡೈರೆಕ್ಟು ಬರಿಬೋದು. ಹೆಂಗೆ ಬರೀತೀರಿ? ಇಲ್ಲೇ ನೋಡಿರಿ, ಆನ್ಸರ್ ನಿಮ್ಗೆ ಸಿಕ್ಬಿಡ್ತದೆ. ನಿಮಗೆ ಇಲ್ಲೇ ಟ್ರಿಕ್ ಹೇಳ್ತೇನೆ ನೋಡಿರಿ, ಯಾಕಂದರೆ ಒಂದಿಷ್ಟು ಮಂದಿಗೆ ಬೇಸಿಕ್ ಇದು ಗೊತ್ತಿರಲ್ಲ. ಸೊ ಅದನ್ನ ಹೇಳ್ತೇನೆ ಜಸ್ಟ್. ಓಕೆ, ಸಿಂಪಲಾಗಿ ಹೇಳ್ತೇನೆ ನೋಡಿರಿ. ಒಮ್ಮೆ x1 x2ಗೆ ಒಮ್ಮೆ ಅದ x1 - 3ಗೆ. ಸೊ ಏನಾಯ್ತದೆ, x1 x2. ಓಕೆ, ದೆನ್ x1 × -3 -3x1 ಆಯಿತಾ. ಅದೇ ಥರ ಒಮ್ಮೆ 2ನ ಏನು ಮಾಡಿರಿ, -2ನ x2ಗೆ ಹಾಕ್ರಿ, ಅಂದ್ರೆ ಏನಾಯ್ತು -2x2. ಓಕೆ, ದೆನ್ ಒಮ್ಮೆ -2ನ -3 ಜೊತೆ ಮಲ್ಟಿಪ್ಲೈ ಮಾಡಿರಿ. ಓಕೆನಾ, ಅವಾಗ ಏನು ಸಿಗುತ್ತೆ ನಮಗೆ, -2 - 3 -2 ಪ್ಲಸ್ ಆಯಿತು, 2 3 6 ಆಯಿತು. ಅರ್ಥ ಆಯ್ತಾ? ಈ ಥರ ನಮ್ಗೆ ತೊಗೊಳೋದಿರ್ತದೆ, ನೆನಪಿರಲಿ. ನೋಡಿರಿ, ಇಲ್ಲ ಸೇಮ್ ಕೊಟ್ಟಿದ್ದಾರೆ. x1 x2 -3x1 -2x2 ಹೌದಾ, ಪ್ಲಸ್ 6 ಅದ. ಅದೇ ರೀತಿ ಇಲ್ಲಿ ಈ ಕ್ವಾಂಟಿಟಿನೂ ಕೂಡ. ಓಕೆ, ಈಚೆ ಕಡೆ ಕ್ವಾಂಟಿಟಿ, ಇಲ್ಲಿ ಕ್ವಾಂಟಿಟಿ ನಾವು ಏನಪ್ಪ ಅಂತಂದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿಬಿಟ್ವಿ ಅಂತಂದ್ರೆ ವಿ ವಿಲ್ ಗೆಟ್ x1 x2 -3x2 + 2x1 ಪ್ಲಸ್ ಏನಾಗಬೇಕಪ್ಪ ಅಂತಂದ್ರೆ ಇಲ್ಲೂ ಕೂಡ +6 ಆಗಬೇಕಿದು. ಓಕೆ, +6 ಆಗಬೇಕು. ಇಲ್ಲಿ ಕಟ್ ಆಗೈತೆ ಅಷ್ಟೇ ಅದು. ಇಲ್ಲಿ ನೋಡಿರಿ, +6 ಕ್ಯಾನ್ಸಲ್ ಆಕ್ಕಾವು. ಸೊ ಏನು ಉಳಿತದೆ, ಆಮೇಲೆ ಇವನ್ x1 x2 ಕ್ಯಾನ್ಸಲ್ ಆಕ್ಕಾವು, ಯಾಕಂದ್ರೆ ಎರಡು ಪಾಸಿಟಿವ್ ಇದಾವೆ ಎರಡೂ ಕಡೆ ನೋಡಿದಾಗ. ನೀವು x1 x2 ಈಚೆ ಕಡೆ ಕಳಿಸಿದ್ರಿ ಅಂತಂದ್ರೆ -x1 x2 ಆಗುತ್ತೆ. +6 ಆಚೆ ಕಡೆ ಕಳಿಸಿದ್ರಿ ಅಂತಂದ್ರೆ -6 ಆಗುತ್ತೆ. ಸೊ ಏನಾಗುತ್ತಪ್ಪ ಇಲ್ಲಿ, ಡೆಫಿನೆಟ್ಲಿ ಅವು ಕ್ಯಾನ್ಸಲ್ ಆಗಬೇಕಾ? ಸೊ ನಾವು ಇಲ್ಲೇ ಡೈರೆಕ್ಟ್ ಏನು ಮಾಡೋಣ, x1 x2 ಕ್ಯಾನ್ಸಲ್, +6 ಕ್ಯಾನ್ಸಲ್ ಆಗುತ್ತೆ. ಸೊ ಅವಾಗ ಇಲ್ಲಿ ಏನು ಉಳಿತಾರೆ, -3x1 -2x2 -3x2 -2x1. ಸೊ x1 ಟರ್ಮ್ಸ್ ಒಂದು ಕಡೆ ಮಾಡ್ಕೋರಿ, x2 ಒಂದು ಕಡೆ ಟರ್ಮ್ಸ್ ಮಾಡ್ಕೋರಿ. ಸೊ -3x1 + 2x1. ಓಕೆ, -3x2 + 2x2. ಆಮೇಲೆ ಏನು ಬರುತ್ತೆ ನಮಗೆ ಇಲ್ಲಿ -3 + 2 -1.
ಸೊ -1 ಬರೆದ್ರು ಅಷ್ಟೇ ಬಿಟ್ಟರು ಅಷ್ಟೇ. ಹಂಗೆ ಇಲ್ಲಿ ಏನಾಗುತ್ತೆ, ಇಲ್ಲಿ -x1 ಸಿಗುತ್ತೆ, ಇಲ್ಲಿ -x2 ಸಿಗುತ್ತೆ. ಈ -x1 ಮತ್ತು x2 ಒಳಗೆ ಮೈನಸ್ ಮೈನಸ್ ಕ್ಯಾನ್ಸಲ್ ಔಟ್ ಆಗುತ್ತೆ. x1 = ನಮಗೆ ಏನು ಸಿಗುತ್ತೆ, x2 ಸಿಗುತ್ತೆ. ಹಿಂಗೆ ಬಂತಂತ ನಾವು 1 1 ಅಂತ ಹೇಳ್ಬೋದಾ? ಡೆಫಿನೆಟ್ಲಿ ಇಟ್ ಈಸ್ 1 1. ಅರ್ಥ ಆಯ್ತಾ? ಇದಂತೂ ಈಸಿ ಅದ. ಅದೇ ಥರ ಇಲ್ಲಿ ಅಬ್ಸರ್ವ್ ಮಾಡಿರಿ, ನಮಗೆ ಇಲ್ಲೇನು ಕೊಟ್ಟಿದ್ದಾರೆ, ಆಂಟುನು ಚೆಕ್ ಮಾಡ್ಲಿಕ್ಕೂ ಕೊಟ್ಟಿದ್ದಾರೆ, ಸರ್ಜೆಕ್ಟಿವಿಟಿನ ಓಕೆ ಚೆಕ್ ಮಾಡೋಣ. ನಾ ಏನಂದಿದ್ದೆ, ಕೊಟ್ಟಿರ್ತಕ್ಕಂಥ ಫಂಕ್ಷನ್ನ =f(x) ಮಾಡ್ಕೋರಿ. ಇಲ್ಲಿ ಸಿಂಪಲ್ ಅದ ನೋಡ್ರಿ. ಇಲ್ಲಿ ಅವ್ರು ಏನು ಮಾಡ್ಯಾರ ಗೊತ್ತಾ, y = f(x) ಅಂತ ಏನಂತಿ x - 2/x - 3. x - 3 ಅನ್ನುವಂಥ ಹೋಲ್ ಟರ್ಮನ್ನು ಅವ್ರು ಈಚೆ ಕಡೆ ಕಳಿಸಿದ್ದಾರೆ. ಹಿಂಗಾಗಿ ಏನಾಯ್ತು, y × x - 3 ಅಂತ ಆಗೈತಿ. ಅರ್ಥ ಆಗ್ಲಿಕ್ಕದ ಯಾಕಂದ್ರೆ ಸಿಂಪ್ಲಿಫೈ ಮಾಡ್ಬೇಕಾಗ್ತಲ್ಲ ನಾವು ಮುಂದೆ. ಓಕೆ, ಜಸ್ಟ್ ಅ ಮಿನಿಟ್. ಓಕೆ, ರೈಟ್. ನೋಡಿರಿ, ಸೊ ಏನಾಗುತ್ತೆ, ಇದು y × x - 3 ಆಗುತ್ತೆ. yx - 3y. ನೆಕ್ಸ್ಟ್ x - 2. ಓಕೆ, ಮಲ್ಟಿಪ್ಲೈ ಆಯಿತಾ? ನೆಕ್ಸ್ಟ್ ಏನಿಲ್ಲ, ಸಿಂಪಲ್ x ಟರ್ಮ್ಸ್ ಒಂದು ಕಡೆ ಮಾಡ್ಕೋರಿ. ಸಾರಿ, ಇದೈತಲ್ಲ x ಟರ್ಮ್ ಒಂದು ಕಡೆ ಮಾಡ್ಕೋರಿ. ದೆನ್ y ಟರ್ಮ್ ಒಂದು ಕಡೆ ಮಾಡ್ಕೋರಿ. ದೇರ್ಫೋರ್ ನಮಗೇನು ಸಿಗುತ್ತೆ, yx - x 3y - y ಆಗುತ್ತೆ. ಇಲ್ಲಿ ಎಕ್ಸ್ನ ಕಾಮನ್ ತೆಗೆದುಬಿಟ್ಟೆ ಅಂತಂದು ಇದ್ರೊಳಗೆ, ಯಾಕಂದ್ರೆ ಎರಡು ಕಡೆ ಐತಲ್ಲ, ಇಬ್ಬರು ಕಡೆ ಐತಂದ್ರೆ ಇಬ್ಬರು ಕಡೆಯಿಂದ ನಾವು ಒಂದೊಂದು ಎಕ್ಸ್ನ ಏನಪ್ಪ ಕಸ್ಕೋಬೋದಾ? ಓಕೆ, ಕಸ್ಕೊಂಡ್ವಿ. ಹೊರಗಡೆ ಕಸ್ಕೊಂಡ್ಮೇಲೆ ಇಲ್ಲಿ ಏನು ಉಳಿತು, y ಉಳಿತು. ಮೈನಸ್ ಐತೆ, ಮೈನಸ್ ಸೈಡ್ ಇಟ್ಟಿದೆ. ಎಕ್ಸ್ ತಗೊಂಡಂತಾನೆ ಏನು ಉಳಿತಲ್ಲಿ, ಒಂದ ಒನ್ ಉಳಿತು. ಸೊ x × y - 1. ಸೊ ಇಲ್ಲಿ ಏನಾಗುತ್ತೆ, 3y = 3y - 2 ಆಗುತ್ತೆ. ಸೊ ನಾವು ಇಲ್ಲಿ ಎಕ್ಸ್ ಸಪ್ರೇಟ್ ಮಾಡ್ಕೊಳ್ಳೋದಿತ್ತು ನಮ್ಮ ಫಸ್ಟ್ ಮೇನ್ ಗೋಲ್. ಸೊ ಎಕ್ಸ್ ನಮಗೆ ಇಲ್ಲಿ ಸಿಕ್ತು, y - 1 ಈಚೆ ಕಳಿಸ್ಬಿಟ್ಟೆ ಏನಾಗುತ್ತೆ, 3y - 2/y - 1 ಆಗುತ್ತೆ. ಈಗ ಇಲ್ಲಿದು ಆ್ಯಕ್ಚುಲಿ ಆನ್ ಟು ಆಗುತ್ತೆ. ಯಾಕಂತಂದ್ರೆ ನೋಡ್ರಿ, ಅವ್ರು ಏನು ಕೊಟ್ಟಿದಾರೆ ಇಲ್ಲಿ, ಅವ್ರು ನಮಗೆ ರಿಯಲ್ ನಂಬರ್, ಹೋಲ್ ನಂಬರ್ ಅಂತ ಏನು ಕೊಟ್ಟಿಲ್ಲ. ಜಸ್ಟ್ r - 3 r - 1 ಅಂತಂದು ಕೊಟ್ಟಿದ್ದಾರೆ. ದಟ್ ಮೀನ್ಸ್ ನಮಗೆ ಬಂದಿರತಕ್ಕಂಥ ಒಂದು ಏನಪ್ಪ ಅಂತಂದ್ರೆ ಎಲ್ಲ ರಿಯಲ್ ನಂಬರ್ಸ್ ಇರಬೇಕು ಎಕ್ಸೆಪ್ಟ್ 1. 1 ಬಿಟ್ಟು ಇನ್ನು ಉಳ್ಕಿದ್ದು ಎಲ್ಲ ರಿಯಲ್ ನಂಬರ್ಸ್ ಬಂದರೂ ನಡೀತದೆ. ಸೊ ದೇರ್ ಫೋರ್ ನಮಗೆ ಇಲ್ಲಿ ಒಂದು ಏನು ಗೊತ್ತಾಗತ್ತಪ್ಪ, y ವ್ಯಾಲ್ಯೂ ಶುಡ್ ಬಿ ನಾಟ್ ಈಕ್ವಲ್ ಟು 1. 1 ಬಿಟ್ಟು ಇನ್ನು ಉಳ್ಕಿದ್ದು ಯಾವ ವ್ಯಾಲ್ಯೂಸ್ ಬೇಕಾದರೂ ಹಾಕ್ರಿ, ಏನಾಗುತ್ತದು, ಡೆಫಿನೆಟ್ಲಿ ಸ್ಯಾಟಿಸ್ಫೈ ಆಗುತ್ತೆ. ಅದೇ ರೀತಿ ಇಲ್ಲಿ ಎಕ್ಸ್ ವೈ ಸೋರ್ಸ್ ಆಗುತ್ತೆ. ಎಕ್ಸ್ ನಂತರ ಕೋಡೊಮೈನ್ ಥರ ಇಲ್ಲಿ ಆ್ಯಕ್ಟ್ ಮಾಡ್ತಿರ್ತಾರೆ. ಹೀಗಾಗಿ ಅಲ್ಲಿ ಕೋಡೊಮೈನಿಗೆ ಅವ್ರು ಏನು ಕೊಟ್ಟಿದಾರಲ್ಲ ಅಬ್ಸರ್ವ್ ಮಾಡಿರಿ, ಕೋಡೊಮೈನ್ a = r - 3 ಅಂತ ಕೊಟ್ಟಿದ್ದಾರೆ. ಕರೆಕ್ಟ್. ಸೊ ಹಿಂಗಾಗಿ ಏನಂತ ನಾವು ಬರ್ಕೋಬೋದು, x ಈಸ್ ನಾಟ್ ಈಕ್ವಲ್ ಟು 3. ಅರ್ಥ ಆಗ್ಲಿಕ್ಕದ? ಬಿಕಾಸ್ ಇಲ್ಲಿ ನೀವು ಅಲ್ಲ ಇದು ಮಾಡಿಬಿಟ್ರಿ ಅಂತಂದ್ರೆ ಏನಾಗುತ್ತೆ, 3y - 2 3y - 3 ಕಾಂಟ್ರಡಿಕ್ಷನ್ ಆಗುತ್ತೆ. ಆನ್ಸರ್ಸ್ ನಮಗೆ ಸಿಗಲ್ಲ ಕರೆಕ್ಟಾಗಿ, ಹೌದಾ? ಆನ್ಸರ್ ಸಿಗಲ್ಲ. ಸೊ ಹಿಂಗಾಗಿ ಇಲ್ಲಿ ಏನಾಯ್ತು ನೋಡಿ, ಇಲ್ಲಿ ಆ್ಯಕ್ಚುಲಿ 3y ಕ್ಯಾನ್ಸಲ್ ಆಯಿತು. -2 -3 ಐತಿ. -2 ಆಚೆ ಕಡೆ ಹೋಯ್ತು ಅಂತ ಏನಾಯಿತು, +3 ಆಗುತ್ತೆ ನಿಜ. ಬಟ್ ಯಾವ ವೇರಿಯೇಬಲಿಗೆ ನಾವು ಕ್ಯಾಲ್ಕುಲೇಟ್ ಮಾಡತ್ತೇವೆ ಅನ್ನೋದು ನಮ್ಗೆ ಸಿಗಲ್ಲಲ್ಲ. ವೇರಿಯೇಬಲ್ ಎರಡು y ವ್ಯಾಲ್ಯೂಸ್ ಎರಡು ಹೋಗಿಬಿಡ್ತಾವೆ, ಹೌದು? ಹೀಗಾಗಿ ಇದು ಕಾಂಟ್ರಡಿಕ್ಷನ್ ಆಗುತ್ತೆ. ಸೊ ನಮಗೆ ಬೇಕಾಗಿದ್ದು ಸಿಗಲ್ಲ. ಸೊ ದೇರ್ ಫೋರ್ ನಾವು ಇಲ್ಲೇ ಯಾವಾಗ ಇದು ಸ್ಯಾಟಿಸ್ಫೈ ಆಗುತ್ತೆ, ಓನ್ಲಿ ವೆನ್ y = = 1 ಆ್ಯಂಡ್ x = 3. ಹಿಂಗಾಗಿದ್ದಾಗ ಮಾತ್ರ ಎಫ್ ಏನಾಗುತ್ತೆ, ಆನ್ ಟು ಆಗುತ್ತೆ. ಇದು ಸ್ಟೇಟ್ಮೆಂಟ್ ಬರೋದು ತುಂಬ ಇಂಪಾರ್ಟೆಂಟ್. ಬಿಕಾಸ್ ಅಲ್ಲಿ ಅವ್ರು ಕೊಟ್ಟಿದಾರಲ್ಲ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು ಇನ್ನು ನೀವು ಮಿಸ್ ಮಾಡಿದ್ರೆ -1 ಮಾರ್ಕ್ಸ್ ಅಂತ ಅನ್ಕೋರಿ ನಿಮ್ಮದು. ಓಕೆನಾ? ಅರ್ಥ ಆಗ್ಲಿಕ್ಕತ್ತದ? ಸೊ ಈ ಥರ ಇರ್ತದೆ. ಸೊ ಐ ಹೋಪ್ ಸೊ ಅಂಡರ್ಸ್ಟ್ಯಾಂಡ್ ಆಗಿರಬೇಕು ಅಂತ ಅನ್ಕೊತೇನೆ ನಾನಿದು. ಓಕೆನಾ? ನೆಕ್ಸ್ಟಿಗೆ ಮೂವ್ ಆಗೋಣ. ನೆಕ್ಸ್ಟ್ ಈಗ ಇವೆಲ್ಲ ಬೇರೆ ಸ್ಲೈಡ್ಸ್ ಒಳಗೆ ಹಾಕಿದೆ, ನಿನ್ನೆ ಮಾಡಿಸಿದ್ನಲ್ಲ. ಓಕೆ, ಲೆಟ್ಸ್ ಮೂವ್ ಆನ್ ಟು ದ್ಯಾಟ್. ರೈಟ್. ಸೊ ಇಲ್ಲಿ ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡ್ರಿ, ಅಬ್ಸರ್ವ್ ಮಾಡಿರಿ. ಪ್ರೂವ್ ದ್ಯಾಟ್ ಎಫ್ ಫ್ರಮ್ ಆರ್ ಟು ಆರ್, ಇಲ್ಲೇನು ಕೊಡಿದಾರೆ, ಎಫ್ ಫ್ರಮ್ ಆರ್ ಟು ಆರ್ ಗಿವನ್ ಬೈ f(x) ಈಸ್ ಈಕ್ವಲ್ ಟು ಸ್ಕ್ವೇರ್ ಬ್ರ್ಯಾಕೆಟ್ ಒಳಗೆ ಎಕ್ಸ್ ಕೊಟ್ಟಿದ್ದಾರೆ. ಇದ್ರ ಮೀನಿಂಗ್ ಏನು ಗೊತ್ತಾ, ದಟ್ ಮೀನ್ಸ್ ಇಟ್ ಇಸ್ ದ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್. ಏನಿದು ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಅಂತ ನಮ್ಗೆ ಗೊತ್ತಾಗುತ್ತೆ. ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಬಗ್ಗೆ ನಾನು ಇಲ್ಲಿ ಒಂದು ಮಾತು ಹೇಳ್ತೀನಿ, ಅರ್ಥ ಮಾಡ್ಕೋರಿ. ಯಾಕಂದರೆ ನಿಮ್ಗೆ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಗೊತ್ತಾದರೆ ಮಾತ್ರ ನೀವು ಮುಂದಿಂದು ಈಸಿಲಿ ಸಾಲ್ವ್ ಮಾಡ್ಬೋದು. ಓಕೆನಾ? ಅರ್ಥ ಮಾಡ್ಕೊಳ್ಳಿ. ಈಗ ಇಟ್ ಈಸ್ ದ ನಿಯರೆಸ್ಟ್ ಇಂಟೀಜರ್ ವ್ಯಾಲ್ಯೂ ವಿಚ್ ಈಸ್ ದ ಲೆಸ್ಸರ್ ವ್ಯಾಲ್ಯೂ. ದಟ್ ಮೀನ್ಸ್ ವಾಟ್, ಸಪೋಸ್ ಇಲ್ಲಿ ನಮಗೇನು ಕೊಟ್ಟಿದ್ದಾರೆ, ಅವರು ಬ್ರ್ಯಾಕೆಟ್ ಒಳಗೆ ಎಕ್ಸ್ ಹಾಕಿದ್ದಾರೆ. ಎಕ್ಸ್ದ ವ್ಯಾಲ್ಯೂ ನಾನು ಈಗ ನಂಬರ್ ಲೈನ್ ಒಳಗೆ ನಾವು ನೋಡಿದ್ವಿ ಅಂತಂದ್ರೆ, ನಂಬರ್ ಲೈನ್ ಒಳಗೆ ಎಲ್ಲಿಂದ ಎಲ್ಲಿ ತನಕ ಅದ? ಓಕೆ ಸರ್ 0 ಐತಿ, ಇಲ್ಲೆಲ್ಲ -1, ಓಕೆ -2 ಐತಿ, ಓಕೆ ಇಲ್ಲಿ +1 +2 ಐತಿ, ಇಲ್ಲಿ +3 ಐತಿ. ಹಿಂಗೆ ಹೋಗ್ಕೊಂತ ಏನಾಗತ್ತಪ್ಪ, ಇನ್ಕ್ರೀಸ್ ಆಗುತ್ತಾ ಪಾಸಿಟಿವ್ ವ್ಯಾಲ್ಯೂಸ್. ಹಿಂಗೆ ಬರ್ಕೊತ ಏನಾಗುತ್ತೆ, ಡಿಕ್ರೀಸ್ ಆಗುತ್ತಾ ನೆಗೆಟಿವ್ ವ್ಯಾಲ್ಯೂಸ್ ಆಗುತ್ತೆ, -3.
ಸಿ -1 ಈಸ್ ಗ್ರೇಟರ್ ದೆನ್ -2, -2 ಈಸ್ ಗ್ರೇಟರ್ ದೆನ್ -3, ಹೀಗೆಲ್ಲ ನಾವು ನೋಡ್ಕೊತ ಹೋಗ್ತೇವೆ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಅದೇ ಥರ ಇಲ್ಲಿ ಏನಂತಂದು ಹೇಳ್ತೈತೆ ಅಂತಂದ್ರೆ, ಈ ಎಕ್ಸ್ ವ್ಯಾಲ್ಯೂಸದ್ದು ಏನು ಔಟ್ಪುಟ್ ನಮಗೆ ಬರ್ತೈತಲ್ಲ, ಅದು ಯಾವತ್ತಿರಲು ಇಲ್ಲಿ ಎಕ್ಸ್ ಏನು ವ್ಯಾಲ್ಯೂ ಹಾಕಿರ್ತಾರಲ್ಲ ಅದ್ರ ಈಕ್ವಲ್ ಆದರೂ ಬರ್ತದೆ. ಇನ್ ಕೇಸಸ್ ಲೈಕ್ ಏನಪ್ಪ ಅಂತ ನೀವು ಜಸ್ಟ್ ನಂಬರ್ ಇಟ್ಟಿದ್ರಿ ಅಂತಂದ್ರೆ, ಸಪೋಸ್ ಡೆಸಿಮಲ್ ನಂಬರ್ಸ್ ಇದ್ವು, ಓಕೆ, ಫ್ರ್ಯಾಕ್ಷನಲ್ ನಂಬರ್ಸ್ ಡೆಸಿಮಲ್ ನಂಬರ್ ಇದ್ವು ಅಂತಂದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಅದ್ರ ನಿಯರರ್ ವ್ಯಾಲ್ಯೂ ಇರ್ತದೆ. ಬಟ್ ಆ ನಿಯರರ್ ವ್ಯಾಲ್ಯೂ ಹೆಂಗಿರ್ತದೆ? ಅದ್ರ ಲೆಸ್ಸರ್ ನಿಯರರ್ ವ್ಯಾಲ್ಯೂ ಇರ್ತದೆ. ಏನು ರೀ ಮಾಸ್ತರ ಏನೇನು ಹೇಳತ್ತಿರಲ್ಲ ನೀವು, ಕನ್ಫ್ಯೂಷನ್ ಆಗತೈತಿ. ಇದು ಆ್ಯಕ್ಚುಲಿ ಸರ ನಿಮ್ಮ ಫಸ್ಟ್ PUC ಕ್ಲಾಸದ್ದು ಥೇರಿ ಇದೆ. ಸ್ಟಿಲ್ ನಿಮ್ಗೆ ಕನ್ಫ್ಯೂಷನ್ ಆಗತೈತಿ, ಬೇಸಿಕ್ ಥ್ರೂ ಬೇಸಿಕ್ ಹೋಗೋಣ ಅಂತ. ಈಗ ನಾನು ಸಪೋಸ್ ಎಕ್ಸ್ ವ್ಯಾಲ್ಯೂನ 3.1 ತೊಗೊಂಡೆ. 3.1 ಅಂತಂದ್ರೆ ನಮ್ಮ ಮ್ಯಾಥಮೆಟಿಕ್ಸ್ ಒಳಗೆ ಗೊತ್ತೈತೆ. 3.1 ನಾವು 3 ಅಂತ ತೊಗೊತೀವಿ. ಓಕೆ ಸರ್, ಇದಂತೂ ಗೊತ್ತಾಯ್ತು. 3.7 ಅಂತ ನಾವು ಯೂಶಲಿ ಏನು ತೊಗೊತಿದ್ವಿ? 4 ತೊಗೊತಿದ್ವಿ. ನೆನಪೈತಾ? ಯಾಕಂದ್ರೆ 0.5ಕ್ಕಿಂತ ಏನು ಹೆಚ್ಚಿಗೆ ಬಂದುವಂಥ ನಂಬರ್ಸ್ ಅದನ್ನ ನಾವು ರೌಂಡ್ ಆಫ್ ಮಾಡಿ ಏನು ಮಾಡ್ತೇವೆ? 4 ಅಂತ ತೊಗೊತೀವಿ. ಬಟ್ ಇಲ್ಲಿ ರೌಂಡ್ ಆಫ್ ಮಾಡುವಾಗ ನಾವು ಗ್ರೇಟರ್ ವ್ಯಾಲ್ಯೂ ತೊಗೊಳಲ್ಲ, ಇದ್ರ ಲೆಸ್ಸರ್ ಆರ್ ನಿಯರರ್ ವ್ಯಾಲ್ಯೂ ತೊಗೊತೇವೆ. ಈಗ 3.7 ನಿಯರರ್ ವ್ಯಾಲ್ಯೂ ಆ್ಯಕ್ಚುಲಿ 4 ಐತಿ. ಬಟ್ ಇಲ್ಲಿ ನಾವು ಅವು ಇಂಟೀಜರ್ ವ್ಯಾಲ್ಯೂ ದಟ್ ಈಸ್ ಲೆಸ್ಸರ್ ಅಂತಂದು ಕೊಟ್ಟಿದ್ದಾರೆ. ಎಲ್ಲೈತಿ? ಹಾಂ, ಇಲ್ಲದ. ಹೌದಾ? ಲೆಸ್ಸರ್ ವ್ಯಾಲ್ಯೂ ಅಂತ ಕೊಟ್ಟಿದ್ದಾರೆ. ಸೊ ದಟ್ ಮೀನ್ಸ್ ವಾಟ್? 3.7 ಇದು ಲೆಸ್ಸರ್ ವ್ಯಾಲ್ಯೂ ಆಯ್ತು. ಲೆಸ್ಸರ್ ಆ್ಯಂಡ್ ನಿಯರರ್ ವ್ಯಾಲ್ಯೂ ಇಲ್ಲಿ ನೋಡಿರಿ, ನಂಬರ್ ಲೈನ್ ಐತಪ್ಪ ಇಲ್ಲಿ. ಓಕೆ, ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡಿದೆ ನೋಡ್ರಿ. ಇಲ್ಲಿ 1 ಐತಿ, ಇಲ್ಲಿ 2 ಐತಿ ಅಂತ ಅನ್ಕೊಳ್ಳೋಣ, ಇಲ್ಲಿ 3 ಐತಿ, ಆ್ಯಂಡ್ ಹಿಯರ್ ಇಟ್ ಕಮ್ಸ್ ದ 4 ಅಂತ ತೊಗೊಳ್ಳೋಣ ನಾವು. ಓಕೆನಾ? ಇಲ್ಲಿ ಸಮ್ವೇರ್ ಹಿಯರ್ 3.5 ಬರುತ್ತಾ ನಮಗಿಲ್ಲಿ. ಸೊ 3.5 ಆದಮೇಲೆ ಇಲ್ಲಿ 3.6, ಓಕೆ, 3.7 ಬರುತ್ತೆ. ಹೌದಾ? ಸೊ 3.7ಗೆ ಆ್ಯಕ್ಚುಲಿ ಹತ್ತಿರ ಯಾವುದದ? 4 ಅದ. ಬಟ್ ನಾವು 4 ತೊಗೊಳಕ್ಕೆ ಬರೋಲ್ಲ. ಈ 3.7ಗೆ ನಾವು ಹಿಂದ್ಗಡೆ ಹೋಗ್ಕೊತ ಹೋದ್ವಿ ಅಂತಂದ್ರೆ ಒಂದು ನಂಬರ್ ನಮಗೆ ಸಿಗಬೇಕು. ಆ ನಂಬರ್ ಹೆಂಗಿರಬೇಕು? ಇಟ್ ಮಸ್ಟ್ ಬಿ ನಾನ್ ಡೆಸಿಮಲ್, ಮೀನ್ಸ್ ನಥಿಂಗ್ ಬಟ್ ದ ಇಂಟೀಜರ್ ವ್ಯಾಲ್ಯೂ. ನಾನ್ ಡೆಸಿಮಲ್ ಅಂತಂದ್ರೆ ಇಂಟೀಜರ್ ವ್ಯಾಲ್ಯೂ. ಹೌದಾ? ಇಂಟೀಜರ್ ವ್ಯಾಲ್ಯೂ ಇರಬೇಕು. ಇದು ಇಂಟೀಜರ +3 ಅನ್ನೋದು. ಸೊ ದೇರ್ ಫೋರ್ ಇಟ್ ಈಸ್ ಅ ನಿಯರರ್ ಆ್ಯಸ್ ವೆಲ್ ಆಸ್ ಲೆಸ್ಸರ್ ವ್ಯಾಲ್ಯೂ ಫಾರ್ ದಿಸ್ 3.7. ಅದೇ ಥರ ಇಲ್ಲಿ ನೋಡ್ರಿ, ನಿಮಗೆ ಇಲ್ಲೇ ಪ್ಯಾಟ್ರನ್ ಗೊತ್ತಾಗ್ಬಿಡ್ತದೆ. -2.3 ಇದಕ್ಕೆ -3 ಆಯ್ತು. -3 ಯಾಕ್ರಿ ಸರ? -2.32 ಬರಬೇಕಲ್ಲ ಸರ್, -2 ಬರಬೇಕಲ್ಲ? ನೋ ಸರ್, ರಾಂಗ್. ಇಲ್ಲಿ ನೋಡ್ರಿ, ಅದಕ್ಕೆ ನಾನು ನಂಬರ್ ಲೈನ್ ಈಗ ತೋರಿಸಿದ್ದಿಲ್ಲ. ಇಲ್ಲಿ ಹೆಂಗೆ ತೆಳಗೆ ಹೋಗ್ಕೊಂತ ಹೋಗ್ತಿ, ಹಂಗೆ ನಿಮ್ಮ ನಂಬರ್ಸ್ ಕಡಿಮೆ ಆಗ್ತದೆ. ಅರ್ಥ ಮಾಡ್ಕೊರಿ. -2 ಏನಿರ್ತದಲ್ಲ, -3ಕ್ಕಿಂತ ಹೆಚ್ಚಿಗೆ ಇರ್ತದೆ. ಅಂದ ಬಳಿಕ ನೀ -2.7 ತೊಗೊಂಡಿದ್ದಿ ಅಂತಂದ್ರೆ ಇಟ್ ಈಸ್, ಇಲ್ಲಿ ನಾವು ಇದಕ್ಕೆ ನಾವು ಏನು ರೌಂಡ್ ಆಫ್ ವ್ಯಾಲ್ಯೂ ತೊಗೊಂಡ್ವಿ ಅಂತಂದ್ರೆ -2 ತೊಗೊಂಡ್ವಿ ಅಂತಂದ್ರೆ ಅದು ರಾಂಗ್ ಆಗುತ್ತೆ. ಬಿಕಾಸ್ ಇಟ್ ಇಸ್ ಗ್ರೇಟರ್. -2.7ಕ್ಕಿಂತ ಇದು ಗ್ರೇಟರ್ ಇದ್ದಂಗೆ. ಇದು ಒಂಥರ ಆ್ಯಕ್ಚುಲಿ ಹಂಗೆ ಐತಿ. ಓಕೆ, -2.7ಕ್ಕಿಂತ ಗ್ರೇಟರ್ ಅದು. ಬಟ್ ಅದ ನೀನು -2.7ಗೆ ನೋಡ್ರಿ, ನೆಗೆಟಿವ್ ವ್ಯಾಲ್ಯೂಸ್ನಾಗ ಇಲ್ಲಿ ಚೇಂಜ್ ಆಗುತ್ತೆ ಅಗೇನ್. -2.7ಗೆ ಏನಾಗುತ್ತಪ್ಪ ಅಂತಂದ್ರೆ ಇದ್ರದ್ದು ಏನಪ್ಪ ಅಂತ ನೀನು ನಿಯರರ್ ವ್ಯಾಲ್ಯೂ, ಲೆಸ್ಸರ್ ವ್ಯಾಲ್ಯೂ, ನಿಯರರ್ ಆ್ಯಂಡ್ ಲೆಸ್ಸರ್ ಇಂಟೀಜರ್ ವ್ಯಾಲ್ಯೂ ಯಾವ್ದು ತೊಗೊಂತೀನಿ? ನೀನು -3 ತೊಗೊಂತಿ. ಓಕೆ, ಯಾಕಂದ್ರೆ -2.7ಕ್ಕಿಂತ ಇನ್ನೂ ಕಡಿಮೆ ಅಂತಂದು ಯಾವುದಂತ ನೋಡ್ತೀವಿ ನಾವು ಅಂತಂದ್ರೆ 3. ದಟ್ ಇಸ್ ಸಾರಿ, -3. ಬರೀ 3 ಅಲ್ಲ, -3. ಅರ್ಥ ಆಗ್ಲಿಕ್ಕೆ ನಿಮ್ಮ ನಂಬರ್ ಲೈನ್ ಕಾನ್ಸೆಪ್ಟ್ ಗೊತ್ತಿತ್ತಂದ್ರೆ ಇದು ಈಸಿ ಆಗುತ್ತೆ ನೋಡ್ರಿ. ಓಕೆನಾ? ಅರ್ಥ ಮಾಡ್ಕೊಳ್ರಿ. ಹಾಗೆ ಒಂದು ವೇಳೆ ನಂಬರ್ ಕೊಟ್ಟಿದ್ರಿಂದ 5, -6, -2 ಅದು ಆ್ಯಸ್ ಇಟ್ ಈಸ್ ಹಂಗೆ ಉಳಿತೈತೆ. ಅರ್ಥ ಆಗ್ಲಿಕ್ಕದ? ಈ ಥರ ಇರ್ತದೆ. ಈಗ ಇದು ಕಾನ್ಸೆಪ್ಟ್ ಗೊತ್ತಾಯಿತು ಅಂತಂದ್ರೆ ನೀವು ಬೇಕಾದಂಗೆ ಈಗ ಬರಿತೀರಿ ನೋಡ್ರಿ. ಈಗ ಇಲ್ಲಿ ಅಬ್ಸರ್ವ್ ಮಾಡಿರಿ, 1 ಬಗ್ಗೆ ಮಾತಾಡುವಾಗ 1 ಒಳಗೆ f(x1) ಈಸ್ ಈಕ್ವಲ್ ಟು f(x2) ನಮಗಿದು ಗೊತ್ತೈತಿ. ಈ x1 ಈಗ ನಮಗೆ ಇಲ್ಲಿ ಏನು ಕೇಳ್ಯಾರ ಅವರು? ನಮಗಿಲ್ಲ ಇಲ್ಲಿ ಏನು ಅಂತ ಹೇಳ್ಯಾರ ಅವರು? ಈಸ್ ನೈದರ್ 1 ನಾರ್ ಆನ್ ಟು ಅಂತ ಕೇಳ್ಯಾರ. ನಾವೇನೋ ಡಿಸ್ಪ್ರೂವ್ ಮಾಡಬೇಕು. ಒಂದೊಂದು ಕಡೆ ಇಲ್ಲಿ 1 ಆಕೈತಿ. ಯಾವಾಗ? ಇಲ್ಲಿ 5 ತೊಗೊಂಡಾಗ, ಅಲ್ಲೂ 5 ತೊಗೊಂಡಾಗ 5 ಆಗುತ್ತೆ. ಹೌದಾ? ಈ ಟೈಪ್ ಹೋಲ್ ನಂಬರ್ಸ್ ತೊಗೊಂಡಾಗ. ಬಟ್ ನಾವು ಡಿಸ್ಪ್ರೂವ್ ಎಲ್ಲಿ ಮಾಡಬೇಕು? ಇಂಥ ವ್ಯಾಲ್ಯೂಸ್ನಾಗ 3.1, 3.7 ತೊಗೊಂಡಾಗ ಮತ್ತು 3ನೇ ಬರತೈತೆ. ಔಟ್ಪುಟ್ ಸೇಮ್ ಐತಿ, ಬಟ್ x1, x2 ವ್ಯಾಲ್ಯೂಸ್ ಚೇಂಜ್ ಆಗತೈತಿ. ಇಲ್ಲೂ ನೀವು ಸೇಮ್ ಇದೇ ಎಕ್ಸಾಂಪಲ್ ಬರೆದ್ರೂ ಬರಿಬೋದು, ಅಥವಾ ಇಲ್ಲಿ ಡಿಫ್ರೆಂಟ್ ಎಕ್ಸಾಂಪಲ್ ಇಲ್ಲಿ ಏನು ತೊಗೊಂಡಿದ್ದೇನೆ ನಾನು ಬೇರೆದು. ಓಕೆ, 1.1 ಸಬ್ಸ್ಟಿಟ್ಯೂಟ್ ಮಾಡಿದ್ದೆ ಅಂತಂದರೆ x1 ವ್ಯಾಲ್ಯೂನು 1 ಬರಬೇಕಾ? ನಿಯರರ್ ಇಂಟೀಜರ್ ವ್ಯಾಲ್ಯೂ 1.2 ಹಾಕಿನಿ ಅಂದರೂ 1 ಬರಬೇಕು ನಮಗೆ. ಅಂದ ಬಳಿಕ ನಮಗಿಲ್ಲೇ ಫಾರ್ ಡಿಫ್ರೆಂಟ್ x1, x2 ವ್ಯಾಲ್ಯೂಸ್ ನಮಗೇನು ಸಿಗತೈತಿ? ಸೇಮ್ ರೇಂಜ್ ಸಿಗತೈತಿ. ಓಕೆ, ಸಾರಿ, ಸೇಮ್ ಔಟ್ಪುಟ್ ಸಿಗತೈತಿ. ರೇಂಜ್ ಇರುತ್ತೆ ಬರೀ, ಔಟ್ಪುಟ್ ಅಂತಾರೆ ಅನ್ರಿ. ಓಕೆ, ಸೇಮ್ ಔಟ್ಪುಟ್ ಸಿಗತೈತಿ. ದೆನ್ ಇಟ್ ವಿಲ್ ನಾಟ್ ಬಿಕಮ್ 1. ನಾವು ಅವತ್ತು ಹೇಳಿದ್ದೆ ಫಸ್ಟ್ ಒಂದು ಕ್ಲಾಸ್ ಒಳಗೆ, ಯಾವುದೋ ಫಂಕ್ಷನ್ ಕ್ಲಾಸಸ್ ಒಳಗೆ ಏನು ಹೇಳಿದ್ದೆ? ಕೋಡೊಮೇನ್ ಮತ್ತು ರೇಂಜ್ ಇದ್ರೆ ನೋಡಿ ಡಿಸ್ಟಿಂಕ್ಟ್ ವ್ಯಾಲ್ಯೂಸ್ ಇರಬೇಕು. ಇಲ್ಲಿ ಡಿಸ್ಟಿಂಕ್ಟ್ ವ್ಯಾಲ್ಯೂಸ್ ಇಲ್ಲೇ ಇಲ್ಲ. ಇಲ್ಲಿ ನೋಡಿರಿ, x1 ಐತಿ, ಇಲ್ಲಿ x2 ಐತಿ.
ಇವೆರಡು ಡಿಫ್ರೆಂಟ್ ಇದಾವೆ, ಬಟ್ ಸ್ಟಿಲ್ ಒಬ್ರಿಗೆ ಏನು ಬರತ್ತೈತೆ ಸೇಮ್ ಇಮೇಜ್, ದಟ್ ಈಸ್ ಒನ್. ಹೌದಾ? ಅರ್ಥ ಆಗ್ಲಿಕ್ಕತ್ತದ ನಾ ಹೆಂಗೆ ಹೇಳತ್ತೀನಿ ಅಂತಂದು. ಹಾಂ, ಈ ಥರ ಇರ್ತಾರೆ. ಹೀಗಾಗಿ x1 ಅನ್ನೋದು ನಾಟ್ ಈಕ್ವಲ್ ಟು x2 ಆಗುತ್ತೆ. ಸೊ ದೇರ್ ಫಾರ್ ಇಟ್ ಈಸ್ ನಾಟ್ 1 ಹಿಂದಿನ ಕ್ಲಾಸ್ ನೋಡಿದ್ರೆ ಈಸಿ ಆಗುತ್ತೆ ಇದು ನಿಮಗೆ ಇವತ್ತಿನ ಪಾರ್ಟ್ ಆ್ಯಕ್ಚುಲಿ. ನೆಕ್ಸ್ಟ್ ಎಫ್ ಆಫ್ ಎಕ್ಸ್ ಈಸ್ ಏನಪ್ಪ ಅಂತಂದ್ರೆ ಈ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ತೊಗೊಂಡಾಗ ಇದ್ರ ವ್ಯಾಲ್ಯೂಸ್ ನಮಗೆ ಏನು ಸಿಗ್ಲಿಕ್ಕತ್ತಾವೆ? ಇಂಟೀಜರ್. ಅಬ್ಸರ್ವ್ ಮಾಡಿರಿ, ನಮಗೂ ರೇಂಜ್ ಏನು ಕೊಟ್ಟಿದ್ದಾರೆ ಅವರು? ಡೊಮೇನ್ ಕೋಡೊಮೇನ್ ಮತ್ತು ರೇಂಜ್ ಆರ್ ಟು ಆರ್ ಕೊಟ್ಟಾರ. ಆರ್ ಟು ಆರ್ ಅಂತ ನಾವು ರಿಯಲ್ ನಂಬರ್ ಪುಟ್ ಮಾಡಿದಾಗ ನಮಗೆ ರಿಯಲ್ ನಂಬರ್ ಬಂದಿರ್ಬೇಕು ಔಟ್ಪುಟ್ ಅಂತ ಅವ್ರು ಹೇಳ್ತಾರೆ. ಬಟ್ ಇಲ್ಲಿ ನಾವು ರಿಯಲ್ ನಂಬರ್ ಆ್ಯಡ್ ಮಾಡಿದಾಗ ನಮಗೆ ಇಂಟೀಜರ್ ಬರ್ಲಿಕ್ಕತ್ತಾವ. ಯಾಕೆ? ಸಿ ನೋಡಿರಿ, ಒಂದು ನೆನಪಿಟ್ಕೋರಿ, ಆಲ್ ಪಾಸಿಟಿವ್ ವ್ಯಾಲ್ಯೂಸ್, ನೆಗೆಟಿವ್ ವ್ಯಾಲ್ಯೂಸ್ ಆ್ಯಂಡ್ ಜೀರೋ. ನೆಗೆಟಿವ್ ಒಳಗೆ ಅವು ಏನಿಲ್ಲ ನಂಬರ್ಸ್ ಇರಬೇಕು, ಡೆಸಿಮಲ್ ಇರಬಾರ್ದು, ನಾನ್ ಡೆಸಿಮಲ್ ಇರಬೇಕು. ಅಂಥವು ಮಾತ್ರ ನಾವು ಎಂತ ಕನ್ಸಿಡರ್ ಮಾಡ್ತೇವೆ? ಇಂಟೀಜರ್ ಅಂತ ಕನ್ಸಿಡರ್ ಮಾಡ್ತೇವೆ. ಈಗ ನೋಡಿರಿ, ಸಪೋಸ್ -3 ಐತಿ, +1 ಐತಿ, 2 ಐತಿ, -4 ಐತಿ, 0 ಐತಿ. ಇವೆಲ್ಲ ಏನಿವೆಲ್ಲ ಡೆಫಿನೆಟ್ಲಿ ದೀಸ್ ಆರ್ ದ ಇಂಟೀಜರ್ಸ್, ರೈಟ್? ಸೊ ಅರ್ಥ ಆಗ್ಲಿಕ್ಕತ್ತದ ನಾ ಹೆಂಗೆ ಹೇಳತ್ತೀನಿ ಅಂತಂದು. ಸೊ ಹೀಗಾಗಿ ನಮಗೆ ಏನಪ್ಪ ರೇಂಜ್, ನಮಗೆ ರಿಯಲ್ ನಂಬರ್ ಸಿಗ್ಲಾರ್ದೆ ಇಂಟೀಜರ್ ಸಿಗೋದಕ್ಕೆ ಕೋಡೊಮೇನ್ ಈಸ್ ನಾಟ್ ಈಕ್ವಲ್ ಟು ರೇಂಜ್ ಆಗುತ್ತೆ. ದೇರ್ ಫಾರ್ ಎಫ್ ಆಫ್ ಎಕ್ಸ್ ಈಸ್ ಆಲ್ಸೋ ನಾಟ್ ಆನ್ ಟು. ಲಾಸ್ಟಿಗೆ ಸ್ಟೇಟ್ಮೆಂಟ್ ಬರಬೇಕಲ್ಲ, ಅದಕ್ಕೂ ಅಲ್ಲೂ ಹಿಂದಿಂದಕ್ಕೂ ಬರ್ಕೋಬೇಕು ನೀವು. ಏನು ಅಲ್ಲಿ ಎರಡು 1 ಆನ್ ಟು ಅಂತ ಆಯ್ತಲ್ಲ, ಹೀಗಾಗಿ ಎಫ್ ಆಫ್ ಎಕ್ಸ್ ಈಸ್ 1 ಆ್ಯಂಡ್ ಆನ್ ಟು, ಹೆನ್ಸ್ ದ ಗಿವನ್ ಫಂಕ್ಷನ್ ಈಸ್ ಬೈಜೆಕ್ಟಿವ್. ಅದು ನೆನಪರ ಹಾಕೋಬೇಡ್ರಿ, ಓಕೆನಾ? ಸೊ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ನಮಗಿಲ್ಲಿ? ದಟ್ ಈಸ್ ಎಫ್ ಆಫ್ ಎಕ್ಸ್ ಈಸ್ ನೈದರ್ 1 ಓಕೆ. ಸೇಮ್ ಸ್ಟೇಟ್ಮೆಂಟ್ನಾಗ ಏನಿರ್ತೈತಲ್ಲ ಅದನ್ನ ಬರೀಬೇಕು, ನೈದರ್ 1 ನಾರ್ ಆನ್ ಟು. ಅರ್ಥ ಆಗ್ಲಿಕ್ಕತ್ತದ? ಸಿಂಪಲ್ ಅದ ಇದು. ನಿಮಗೆ ನೋಡಿರಿ, ಫಂಕ್ಷನ್ ಅಂತಂದ್ರೆ ಈ ಸೈನಮ್ ಫಂಕ್ಷನ್ನು, ಗ್ರೇಟೆಸ್ಟ್ ಇಂಟೀಜರ್, ಮಾಡ್ಯುಲಸ್ ಫಂಕ್ಷನ್. ಅವಾಗ ಫಸ್ಟ್ ಪಿ.ಯು.ಸ್ನಾಗ ನಿಮ್ಮ ಟೀಚರು ಸರ್ಗಳು ಹೇಳ್ತಿದ್ರು ನೋಡಿರಿ, ನೆನಪು ಮಾಡ್ಕೋರಿ. ಸೈನಮ್ ಫಂಕ್ಷನ್ ಓದ್ಕೋರು, ಇಂಪಾರ್ಟೆಂಟ್ ಐತಿ 5 ಮಾರ್ಕ್ಸಿಗೆ. ಗ್ರೇಟೆಸ್ಟ್ ಇಂಟೀಜರ್ ಇಂಪಾರ್ಟೆಂಟ್ ಐತಿ, ಮಾಡ್ಯುಲಸ್ ಫಂಕ್ಷನ್ ಇಂಪಾರ್ಟೆಂಟ್ ಐತಿ. ಎದಕ್ಕೆ ಬಡ್ಕೊತಿದ್ರಿ ರೀ ಅವರು? ಸಿಂಪಲ್ ಹೇಳ್ತೇನೆ ನೋಡ್ರಿ, ಯಾಕಂತಂದ್ರೆ ಅವು ಇಲ್ಲಿ ಕಂಟಿನ್ಯೂಯೇಷನ್ ಆಕ್ಕಾವ, ಅದಕ್ಕೆ ಅವ್ರು ಹೇಳ್ತಿರ್ತಾರೆ. ಓಕೆ, ನಾ ಮತ್ತು ಹಿಂಗೆ ರ್ಯಾಶ್ ಯೂಸ್ ಮಾಡ್ತೇನೆ ಅಂತ ನೀವು ಮತ್ತೆ ಭಯಕ್ಕೆ ಹೋಗ್ಬಿಡ್ರಪ್ಪ. ನಮ್ದು ಹೆಂಗೆ ಆಯ್ತು ಗೊತ್ತಾ, ನಮ್ದು ಧಾರವಾಡ ಸೈಡ್ ಆಗೋದ್ರಿಂದ ನಮ್ದು ಸ್ವಲ್ಪ ಭಾಷೆ ಹೆಂಗೆ, ಬಟ್ ಪ್ರೀತಿನ ನಾವು ಮಾತಾಡ್ತಿರ್ತೇವೆ. ಓಕೆ, ನೆನಪಿಟ್ಕೋರಿ. ರೈಟ್, ಅರ್ಥ ಮಾಡ್ಕೊಳ್ಳಿ. ಸೈನಮ್ ಫಂಕ್ಷನ್ ಬಗ್ಗೆ ಈಗೇನು ಕೇಳಿದ್ರೆ, ಈಗ ಸೈನಮ್ ಫಂಕ್ಷನ್ ಯೂಸ್ ಮಾಡಿ ಕೇಳ್ಯಾರ ನೋಡ್ರಿ. ನಿಮಗೆ ಒಟ್ಟು ಅವ್ರು ಬಿಡೋನವಲ್ರಿ, ನಿಮಗೆ ಫಸ್ಟ್ PUC ಮತ್ತು ಹಿಡ್ಯಾವ ಅಂತ ಹೇಳ್ತಾರೆ. ಯಾರು? ನಮ್ಮ NCERTದವ್ರು, ಹೌದಾ? ಸೊ ಆರ್ ಟು ಆರ್ ಸೇಮ್ ಅಗೇನ್, ರಿಯಲ್ ನಂಬರ್ ಟು ರಿಯಲ್ ನಂಬರ್ ಕೊಟ್ಟಿದ್ದಾರೆ. ಸೈನಮ್ ಫಂಕ್ಷನ್ ಬಗ್ಗೆ ಒಂದು ಹೇಳ್ತೇನೆ ನೋಡ್ರಿ. ಇಲ್ಲೂ ಕೂಡ ಅಗೇನ್ ಕಾನ್ಸೆಪ್ಟ್ ಹೇಳ್ತೇನೆ, ಯಾಕಂದ್ರೆ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂತ ನಿಮ್ಗೇನು ಗೊತ್ತಾಗಲ್ಲ. ಓಕೆ, ಇಲ್ಲಿ ಏನೋ ತೊಗೊಂಡಿದ್ನಿಲ್ಲ, ಇಲ್ಲಿ ನಿಮಗೆ ಇಲ್ಲಿ ತೋರಿಸ್ತಿಂತಡ್ರಿ, ಇಲ್ಲಿ ಗೊತ್ತಾಗುತ್ತೆ ನಿಮಗೆ. ಸಪೋಸ್ ಇಲ್ಲಿ ಸೈನಮ್ ಫಂಕ್ಷನ್ ಒಳಗೆ ಹೆಂಗಿರ್ತೈತೆ ಗೊತ್ತಾನೆ, ಇಲ್ಲಿ ಸೈಡ್ ಮಾಡಲೇ ಇಲ್ಲಿ. ಹಾಂ, ಸೈನಮ್ ಫಂಕ್ಷನ್ ಒಳಗೆ ಹೆಂಗಂತಂದ್ರೆ, ಇಲ್ಲಿ ಇನ್ ದಿಸ್ ಕೇಸ್ ಸಪೋಸ್ ನೀನು ಎಫ್ ಆಫ್ ಎಕ್ಸ್ ಏನಾರ ಆಮೇಲೆ ಇನ್ನೊಂದು ಎಫ್ ಆಫ್ ಎಕ್ಸ್ ಅಂತ ತೊಗೊಳ್ಳೋಣ, ಓಕೆನಾ? ಈ ಎಫ್ ಆಫ್ ಎಕ್ಸ್ ಏನಾರ ನೀನು ಒಮ್ಮೆ ಎಫ್ ಆಫ್ 1 ಅಂತ ತೊಗೊಂಡು ಅಂತ ಅನ್ಕೋ, ಒಮ್ಮೆ ಎಫ್ ಆಫ್ 2 ಅಂತ ತೊಗೊಂಡು ಅಂತ ಅನ್ಕೋ. ಸ್ಟಿಲ್ ನಿನಗೆ ಆನ್ಸರ್ ಏನು ಬರ್ತೈತಿ? ಎಫ್ ಆಫ್ 1 ಅದು 1 ಬರ್ತೈತಿ, ಎಫ್ ಆಫ್ 2 1 ಬರ್ತೈತಿ, ಮತ್ತು 1 ಬರ್ತೈತಿ. ಸೈನಮ್ ಫಂಕ್ಷನ್ ಏನು ಹೇಳ್ತೈತೆ ಗೊತ್ತಾ? ಇಲ್ಲಿ ನೋಡ್ರಿ, ಅದಕ್ಕೆ ಕೊಟ್ಟಿದ್ದೇನೆ. ಫಾರ್ ಎಕ್ಸ್ ಗ್ರೇಟರ್ ದ್ಯಾನ್ 0 ಆನ್ಸರ್ ವಿಲ್ ಬಿ 1. ಅಂದರೆ ಎಕ್ಸ್ದು ವ್ಯಾಲ್ಯೂ ಏನದ, 0ಕ್ಕಿಂತ ಹೆಚ್ಚಿಗೆ ನಂಬರ್ ನೀವು ತೊಗೊಂಡಿದ್ರಿ ಅಂತಂದ್ರೆ, 0ಕ್ಕಿಂತ ಹೆಚ್ಚಿಗೆ ನಂಬರ್ದು ವ್ಯಾಲ್ಯೂ ತೊಗೊಂಡಿದ್ರಿ ಅಂತಂದ್ರೆ ಅದ್ರ ಆನ್ಸರ್ ಅಲ್ಟಿಮೇಟ್ಲಿ ಏನು ಬರ್ಬೇಕು ನಮಗೆ? 1 ಬರ್ತೈತಿ. ಎಕ್ಸ್ ಈಕ್ವಲ್ ಟು 0 ಹಾಕಿದಾಗ 0ನ ಬರಬೇಕು. ಎಕ್ಸ್ ಈಸ್ ಲೆಸ್ಸರ್ ದ್ಯಾನ್ 0 ಅಂತಂದ್ರೆ -1 ಔಟ್ಪುಟ್ ಬರ್ತೈತಿ ಅಂತ ಹೇಳ್ತಾರೆ. ಸಪೋಸ್ ಇಲ್ಲೇ ನಾವು ಏನಾರ ಒಂದು ವೇಳೆ -1 -2 ತೊಗೊಂಡಿದ್ವಿ ಅಂದರು, ಇಲ್ಲಿ ಆನ್ಸರ್ ಏನು ಬರ್ತೈತಿ ನಮಗೆ? -1 -1 ಬರ್ತೈತಿ. ಇದು ಅದರದೊಂದು ಫಿಕ್ಸ್ಡ್ ರೂಲ್, ಯಾವುದು? ಸೈನಮ್ ಫಂಕ್ಷನ್ ಅಂತ. ಓಕೆನಾ? ನೀವು ಇದ್ರ ಗ್ರಾಫ್ ಎಲ್ಲ ಫಸ್ಟ್ ಪೀಸ್ನಾಗ ನೋಡಿರ್ತೀರಿ, ವಿ ನೋ ದ್ಯಾಟ್. ಇಲ್ಲೂ ಕೂಡ ಸೇಮ್ ಅವ್ರು ಏನು ಕೇಳ್ಯಾರ? ನೈದರ್ 1 ನಾರ್ ಆನ್ ಟು ಅಂತ ಹೇಳಿದ್ದಾರೆ. ಸೊ ನೈದರ್ 1 ನಾರ್ ಆನ್ ಟು ಅಂತಂದ್ರೆ ಇದು ನಾವು ಡಿಸ್ಪ್ರೂವ್ ಮಾಡ್ಬೇಕಾಗತ್ತೆ. ಇಲ್ಲೇ ಈಗ ನೋಡಿಬಿಟ್ಟು ನಾವು 1 ಯಾಕೆ ಆಗಲ್ಲ? ಯಾಕಂದ್ರೆ ನೋಡಿರಿ, 1 ಹಾಕಿದಾಗ 2 ಹಾಕಿದಾಗ ಮತ್ತು ನಮಗೆ ಇಲ್ಲಿ ಏನು ಬರ್ತೈತಿ? ಸೇಮ್ ಔಟ್ಪುಟ್ ಬರತೈತಿ. ಬಟ್ x1 x2 ಇಲ್ಲಿ ಈಕ್ವಲ್ ಇಲ್ಲ. 1 ಈಸ್ ನಾಟ್ ಈಕ್ವಲ್ ಟು 2, ಕರೆಕ್ಟಾ? ಹೌದಲ್ಲ? ಅದೇ ರೀತಿ ನಮಗಿಲ್ಲಿ ನೋಡೋದಾದ್ರೆ ನಮಗಿಲ್ಲಿ 1 ಅಂತೂ ಇಲ್ಲಿ ಗೊತ್ತಾಯಿತು. ಅದೇ ರೀತಿ ಆನ್ ಟು ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಸೇಮ್ ಕೋಡೊಮೇನ್ ಈಸ್ ನಾಟ್ ಈಕ್ವಲ್ ಟು ರೇಂಜ್. ಯಾಕೆ ರೇಂಜಿಗೆ ಈಕ್ವಲ್ ಆಗಲ್ಲ ಅರ್ಥ ಮಾಡ್ಕೋರಿ. ಫಸ್ಟ್ ಥಿಂಗ್, ಇಲ್ಲೂ ಕೂಡ ಸೇಮ್ ಆಗ್ಲಿಕ್ಕತ್ತದ, ಅಬ್ಸರ್ವ್ ಮಾಡಿರಿ. ನಾ ಇಲ್ಲಿ ಆಗಲ್ಲ ನಿಮಗೆ ಆನ್ಸರ್ಸ್ ಹೇಳಿದೆ, ಹೌದಾ?
ಏನಪ್ಪ ಅಂತಂದು ಪಾಸಿಟಿವ್ ನಂಬರ್ಸಿಗೆ ನಮಗೆ +1 ಬರ್ಲಿಕ್ಕತ್ತದ, ಹೌದಾ? ಪಾಸಿಟಿವ್ ನಂಬರ್ಸಿಗೆ ನಮಗೆ +1 ಆನ್ಸರ್ ಬರ್ಲಿಕ್ಕತ್ತದ, ನೆಗೆಟಿವ್ ನಂಬರ್ಸಿಗೆ 0 ಬರ್ಲಿಕ್ಕತ್ತದ. ಆಮೇಲೆ ಸಾರಿ, 0 ಇದ್ದಿದ್ದ ನಂಬರ್ಸಿಗೆ ಎಕ್ಸ್ 0 ವ್ಯಾಲ್ಯೂ ಹಾಕಿದಾಗ ನಮಗೆ 0 ಬರ್ಲಿಕ್ಕತ್ತದ. ಎಕ್ಸಿನ ಒಂದು ವೇಳೆ ನೆಗೆಟಿವ್ ವ್ಯಾಲ್ಯೂಸ್ನ ತೊಗೊಂಡು ಅಂತಂದ್ರೆ ಮತ್ತು ಔಟ್ಪುಟ್ ಏನು ಮಾಡತೈತೆ -1. 1, 0, -1 ಇವೆಲ್ಲ ಯಾವ ಕ್ಯಾಟಗರಿ ಒಳಗೆ ಬರ್ತಾವೆ? ಇಂಟೀಜರ್ಲ್ಲ. ಸೊ ಇಲ್ಲೂ ಕೂಡ ಸೇಮ್ ಆಗುತ್ತೆ. ಏನಾಗುತ್ತೆ ಅಂತಂದ್ರೆ ರೇಂಜ್ ಇಲ್ಲಿ ಇಂಟೀಜರ್ ಆಗಿರೋದ್ರಿಂದ, ಕೋಡೊಮ್ಮೆ ನಮ್ಮ ರಿಯಲ್ ನಂಬರ್ ಆಗಿರೋದ್ರಿಂದ ರಿಯಲ್ ನಂಬರ್ ಈಸ್ ನಾಟ್ ಈಕ್ವಲ್ ಟು ಇಂಟೀಜರ್. ಬಟ್ ಇಂಟೀಜರ್ ಈಸ್ ಅ ಸಬ್ಸೆಟ್ ಆಫ್ ಅ ವಾಟ್ ರಿಯಲ್ ನಂಬರ್. ಯಾಕಂದರೆ ಇಂಟೀಜರ್ ಅನ್ನೋದು ಇದ್ರೊಳಗೆ ಬರುತ್ತೆ, ಆದರೆ ಏನಪ್ಪ ಅಂತಂದ್ರೆ ರಿಯಲ್ ನಂಬರ್ ಇಂಟೀಜರ್ ಎಂದು ಈಕ್ವಲ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ದೇರ್ಫೋರ್ ಇಟ್ ಇಸ್ ನಾಟ್ ಆನ್ ಟು ಫಂಕ್ಷನ್. ಲಾಸ್ಟಿಗೆ ಸೇಮ್ ಸ್ಟೇಟ್ಮೆಂಟ್ ಬರೆದು ಬಿಡಬೇಕು, ದಟ್ ದ ಗಿವನ್ ಫಂಕ್ಷನ್ ಈಸ್ ನೈದರ್ 1 ನಾರ್ ಆನ್ ಟು. ಸೊ ಇವೆಷ್ಟು ಕ್ವಶನ್ಸ್ ಆಗಿದ್ದು ನಿಮ್ಮ ಈ ಒಂದು ರಿಲೇಷನ್ ಆ್ಯಂಡ್ ಫಂಕ್ಷನ್ ಸಿಲೆಬಸ್ಸಿಗೆ ಇರ್ತಕ್ಕಂಥದ್ದು. ಸೊ ಇಲ್ಲಿಗೆ ನಾನು ಕ್ಲಾಸ್ ಎಂಡ್ ಮಾಡ್ತೀನಿ. ಆ್ಯಂಡ್ ಬಿಫೋರ್ ದ್ಯಾಟ್ ಒನ್ ಥಿಂಗ್, ನಾಳೆಯಿಂದ ಏನು ಮಾಡ್ತೀನಪ್ಪ ಅಂತಂದು ನಿಮಗೆ ನಾನು ಫಿಸಿಕ್ಸ್ದು ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀನಿ, ಓಕೆನಾ? ಸೊ ಡೋಂಟ್ ವರಿ, ಅಲ್ಲೂ ಕೂಡ ಇದೇ ಥರ ನಿಮಗೆ ಇನ್ ಡೆಪ್ತಲ್ಲಿ ಹೇಳ್ತೀನಿ. ಆ್ಯಂಡ್ ಸೆಕೆಂಡ್ ಥಿಂಗ್, ನೋಟ್ಸ್ ಅಂತ ನೀವು ಕೇಳಿದ್ರಿ, ಓಕೆ? ನೀವು ನಿಮ್ಮ ಬೇಡಿಕೆ ಮೇಲೆ ನಾನು ಈಗ ನೋಟ್ಸನ್ನು ತಯಾರು ಮಾಡ್ಲಿಕ್ಕೆ ಇಟ್ ಈಸ್ ಇನ್ ದ ಪ್ರೊಸೆಸ್. ಸೊ ಬೈ ಏನಪ್ಪ ಅಂತಂದ್ರೆ 8 PM, ಬೈ ಟುಡೇ 8 PM. ಇವತ್ತಿದು ಎಷ್ಟಕ್ಕೆ ಅಪ್ಲೋಡ್ ಆಕೈತಿ ಗೊತ್ತಿಲ್ಲ ಇದು ವಿಡಿಯೋ. ಮೇ ಬಿ ಈಗ 5:21 ಆಗೈತಿ ಅಂತಂದ್ರು ನಿಯರ್ಲಿ 6 o'clock ಸುಮಾರು ಅಪ್ಲೋಡ್ ಆಗ್ಬೋದು. ಸೊ 6 o'clock ಸುಮಾರು ಅಪ್ಲೋಡ್ ಆಕೈತಿ ಅಂತಂದ್ರು ನಿಮಗೆ 8 o'clock ಸುಮಾರು ನಾನು ಡಿಸ್ಕ್ರಿಪ್ಷನ್ ಒಳಗೆ ಇದೇ ವಿಡಿಯೋದು ಲಿಂಕ್ದು ಡಿಸ್ಕ್ರಿಪ್ಷನ್ ಒಳಗಡೆ ಏನು ಮಾಡ್ತೀನಿ, ನಿಮಗೆ PDF ಲಿಂಕ್ ಕಳಿಸ್ತೀನಿ, ಓಕೆನಾ? ಸೊ ನೀವು ಓಪನ್ ಮಾಡಿಕೊಂಡು ಫ್ರೀ ಇರ್ತದೆ, ನೋ ಇಶ್ಯೂಸ್, ಓಕೆ? ಯಾವುದೇ ರೀತಿ ಪೇಮೆಂಟ್ ಮಾಡೋದು ಅವಶ್ಯಕತೆ ಇರಲ್ಲ, ಯಾವುದೇ ರೀತಿ ಪೇಯ್ಡ್ ಇರಲ್ಲ. ಸೊ ಇದನ್ನೇನು ನಾನು ಇಲ್ಲಿ ಮಾಡಿಸಿದ್ರಲ್ಲ ಇವನ್ನೇ ವಿತ್ ಎಕ್ಸಸೈಸಸ್, ವಿತ್ ಕಾನ್ಸೆಪ್ಟ್, ಓಕೆ? ಇಫ್ ಪಾಸಿಬಲ್ ನಾ ಹ್ಯಾಂಡ್ ರೈಟನ್ ಇವೇನು ನಾ ಬರ್ದಿದ್ದೇನಲ್ಲ ಇವನ್ನೂ ಅಲ್ಲಿ ಆ್ಯಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ? ಸೊ ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್. ಲೆಟ್ ಅಸ್ ಮೀಟ್ ಫಾರ್ ದ ನೆಕ್ಸ್ಟ್ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಒಳಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅದ, ನಿಮಗೊಂದು ಹೊಸ ಅನೌನ್ಸ್ಮೆಂಟ್ ಮಾಡಬೇಕಂತ ನಾವು ಪ್ಲ್ಯಾನ್ ಮಾಡಿದ್ದೇವೆ, ಓಕೆನಾ? ಸೊ ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯ್ತಾ ಇರಿ. ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್. ಥ್ಯಾಂಕ್ ಯು ಸೊ ಮಚ್.